ಹಾಯ್ ಆಲ್, ಈ ವಿಡಿಯೋದಲ್ಲಿ ಪೆಡಿಕ್ಲೋರೈಲ್ ಸಿರಪ್ನ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಈ ಸಿರಪ್ನ ಏಕೆ ಯೂಸ್ ಮಾಡ್ತಾರಂದ್ರೆ ಟ್ರೀಟ್ಮೆಂಟ್ ಆಫ್ ಇನ್ಸೋಮ್ನಿಯಾ ಅಂದ್ರೆ ನಿದ್ರಾಹೀನತೆಯ ಕಾಯಿಲೆಗೆ ಈ ಸಿರಪ್ನ ಬಳಸುತ್ತಾರೆ. ಚಿಕ್ಕ ಮಕ್ಕಳಲ್ಲಿ ಬರುವಂತಹ ನಿದ್ರಾಹೀನತೆಯ ಪರಿಸ್ಥಿತಿಯನ್ನು ತಡೆಗಟ್ಟಲು ಈ ಸಿರಪ್ನ ಬಳಸುತ್ತಾರೆ. ಮತ್ತು ಈ ಸಿರಪ್ ಚಿಕ್ಕ ಮಕ್ಕಳಲ್ಲಿ ಬರುವಂತಹ ಸೆಡೇಷನ್, ಬ್ರೈನ್ ಆಕ್ಟಿವಿಟಿನ ಕಡಿಮೆ ಮಾಡುತ್ತದೆ. ಹಾಗೆ ನಿದ್ರಾಹೀನತೆಯನ್ನು ಕಡಿಮೆ ಮಾಡಲು ಈ ಸಿರಪ್ ಸಹಾಯ ಮಾಡುತ್ತದೆ. ಈ ಸಿರಪ್ನ ಹೇಗೆ ಯೂಸ್ ಮಾಡ್ಬೇಕಂದ್ರೆ ನಿಮ್ಮ ಮಗುವಿನ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ ಹಾಗೆ ನಿಮ್ಮ ಮಗುವಿನ ಕಂಡೀಷನ್ಸ್ ನ ನೋಡಿಕೊಂಡು ಡಾಕ್ಟರ್ಸ್ ಈ ಸಿರಪ್ನ ಅಡ್ವೈಸ್ ಮಾಡುತ್ತಾರೆ. ನಿಮ್ಮ ಮಗುವಿನ ಕಂಡೀಷನ್ ನೋಡಿಕೊಂಡು ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಸಿರಪ್ನ ಯೂಸ್ ಮಾಡಿ. ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಸಿರಪ್ನ ಮಗುವಿಗೆ ಕೊಡಬಾರದು. ಹಾಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿರೋದಕ್ಕಿಂತ ಹೆಚ್ಚಿನ ಡೋಸ್ ನಿಮ್ಮ ಮಗುವಿಗೆ ನೀಡಬಾರದು. ಈ ಸಿರಪ್ನ ಸೈಡ್ ಎಫೆಕ್ಟ್ಸ್: ವಾಕರಿಕೆ, ವಾಂತಿ, ಅರೆ ನಿದ್ರಾವಸ್ಥೆ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ಈ ಸಿರಪ್ ನಿಮ್ಮ ಮಗುವಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿ. ಈ ಸಿರಪ್ ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ ಇದರಲ್ಲಿ ಟ್ರೈಕ್ಲೋಫಾಸ್ ಎಂಬ ಮೆಡಿಸಿನ್ ಇದೆ. ಇದು ದೇಹದಲ್ಲಿ ಸಕ್ರಿಯ ಸಂಯುಕ್ತವಾಗಿ ಕಾರ್ಯನಿರ್ವಹಿಸುತ್ತದೆ. ಹಾಗೆ ಮಕ್ಕಳ ಮೆದುಳಿನಲ್ಲಿ ನಿದ್ರೆಯನ್ನು ಉಂಟು ಮಾಡಲು ಸಹಾಯ ಮಾಡುತ್ತದೆ. ನಿದ್ರಿಸಲು ತೆಗೆದುಕೊಳ್ಳುವ ಸಮಯವನ್ನು ಕಡಿಮೆ ಮಾಡುತ್ತದೆ. ಹಾಗೆ ನಿದ್ರೆಯ ಅವಧಿಯನ್ನು ಹೆಚ್ಚಿಸುತ್ತದೆ. ಈ ಸಿರಪ್ನ ಸೇಫ್ಟಿ ಅಡ್ವೈಸ್: ಈ ಸಿರಪ್ ಅಲ್ಲಿರುವಂತಹ ಮೆಡಿಸಿನ್ಸ್ ದಿಂದ ನಿಮ್ಮ ಮಗುವಿಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಸಿರಪ್ ನ ನಿಮ್ಮ ಮಗುವಿಗೆ ಕೊಡಬಾರದು. ಮತ್ತು ಈ ಸಿರಪ್ ನ ನೈಟ್ ಟೈಮ್ ಮಾತ್ರ ಯೂಸ್ ಮಾಡಿ. ಅಂದ್ರೆ ರಾತ್ರಿ ಮಲಗುವ ಮುನ್ನ ಮಾತ್ರ ಈ ಸಿರಪ್ ನ ನಿಮ್ಮ ಮಗುವಿಗೆ ಕೊಡಿ. ಮಲಗುವ ಸಮಯದಲ್ಲಿ ಈ ಸಿರಪ್ ನ ಕೊಡುವುದನ್ನು ಮರೆತರೆ ಬೇರೆ ಯಾವುದೇ ಸಮಯದಲ್ಲಿ ಈ ಸಿರಪ್ ನ ನಿಮ್ಮ ಮಗುವಿಗೆ ಕೊಡಬಾರದು. ಇದರಿಂದ ತಲೆ ತಿರುಗುವಿಕೆ ಮತ್ತು ಗೊಂದಲ ಉಂಟು ಮಾಡುತ್ತದೆ. ಆದ್ದರಿಂದ ರಾತ್ರಿ ಸಮಯದಲ್ಲಿ ಮಾತ್ರ ಈ ಸಿರಪ್ ನ ನಿಮ್ಮ ಮಗುವಿಗೆ ಕೊಡಿ. ಮತ್ತು ಈ ಸಿರಪ್ ನ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಬಳಸಬಾರದು. ಡಾಕ್ಟರ್ಸ್ ಕೊಡುವಂತ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಈ ಸಿರಪ್ ನ ಬಳಸಬಾರದು ಮತ್ತು ಮಗುವಿಗೆ ಕೊಡುವಂತಿಲ್ಲ. ಇದು ತುಂಬಾನೇ ಅಪಾಯಕಾರಿ. ಆದ್ದರಿಂದ ನೀವೇ ಸ್ವತಃ ನಿಮ್ಮ ಮಗುವಿಗೆ ಕೊಡಬಾರದು. ಹಾಗೆ ಹೆಚ್ಚಿನ ಡೋಸ್ ಕೂಡ ನಿಮ್ಮ ಮಗುವಿಗೆ ಕೊಡಬಾರದು. ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿ ಈ ಸಿರಪ್ ನ ಯೂಸ್ ಮಾಡಿ. ಮತ್ತೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.